11 ಜನರ ಸಾವಲ್ಲಿ ನಮ್ದೇನು ತಪ್ಪಿಲ್ಲ ಅಂತ ಸರ್ಕಾರ ಕೈ ತೊಳ್ಕೊಳ್ತಾ ಇದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಮೇಲೆ ಆರೋಪಗಳ ಸುರಿಮಳೆ ಶುರುವಾಗಿದೆ. ಹೀಗಾಗಿ ಕೋರ್ಟೇ ಮಧ್ಯಪ್ರವೇಶ ಮಾಡಿತು. ಬೆಂಗಳೂರಲ್ಲಿ ನಡೆದ ಘೋರ ಕಾಲ್ತುಳಿತ ಪ್ರಕರಣದಲ್ಲಿ 11 ಮುಗ್ಧ ಜೀವಗಳು ಬಲಿಯಾಗಿ ಹೋದವು. ಮನೆ ಮಕ್ಕಳನ್ನ ಕಳಕೊಂಡ ಹೆತ್ತವರ ಕಣ್ಣೀರು ನೋಡಿ ಇಡೀ ದೇಶವೇ ಮಮ್ಮಲ ಮರುಗುತ್ತಿದೆ. ತಪ್ಪಿತಸ್ಥರು ಯಾರಂತ ಪತ್ತೆ ಮಾಡೋಕೆ ಶಾಸಕಾಂಗ ಬಿಡುತ್ತಿಲ್ಲ, ಕಾರ್ಯಾಂಗಕ್ಕೆ ಕೆಲಸ ಮಾಡೋಕು ಅವಕಾಶ ಕೊಡ್ತಿಲ್ಲ. ಹೀಗಾಗಿ ನ್ಯಾಯಾಂಗವೇ ಮಧ್ಯಪ್ರವೇಶ ಮಾಡಿದೆ. ಹೈಕೋರ್ಟ್ ಸುಮೋಟೋ ಕೇಸ್ ದಾಖಲಿಸಿದ ಬೆನ್ನಲ್ಲೇ ವಕೀಲರು, ಆರ್ಟಿಐ ಕಾರ್ಯಕರ್ತರು, ಹೋರಾಟಗಾರರು ಹೈಕೋರ್ಟ್ಗೆ 5 PIL ಅರ್ಜಿಗಳನ್ನ ಹಾಕಿದ್ರು. ಎಲ್ಲವನ್ನೂ ಮಧ್ಯಾಹ್ನ ವಿಚಾರಣೆಗೆ ತಗೊಂಡಾಗ ಹೈಕೋರ್ಟ್ನಲ್ಲಿ ಒಂದಷ್ಟು ವಾದ ಪ್ರತಿವಾದಗಳು ನಡೆಯಿತು. ಕಾಲ್ತುಳಿತ ಪ್ರಕರಣಕ್ಕೆ ಯಾರು ಹೊಣೆ? ಇದಕ್ಕೆ ಸರ್ಕಾರದ ಉತ್ತರ ಏನು? 3 ಜೂನ್ 2025ರಂದು ಆರ್ಸಿಬಿ ಕಪ್ ಗೆದ್ದಿತ್ತು. 4 ಜೂನ್ 2025ರಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಭದ್ರತೆಗೆ 1643 ಪೊಲೀಸರನ್ನ ನಿಯೋಜಿಸಿದ್ದಾರೆ. ಆದರೆ ಊಹೆಗೂ ಮೀರಿ 2 ಲಕ್ಷ ಜನ ಸೇರಿದ್ರು. ಹೀಗಾಗಿ ಕಾಲ್ತುಳಿತದಂತಹ ಅನಾಹುತ ಆಯಿತು. 56 ಮಂದಿ ಗಾಯಗೊಂಡಿದ್ದಾರೆ. ಅದರಲ್ಲಿ 15 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಕಾರ್ಯಕ್ರಮ ಅಂದಮೇಲೆ ನಿಯಮಗಳು ಇರಬೇಕಲ್ವಾ? ಈಗ ದುರಂತ ಆಗಿದೆ, 11 ಸಾವಾಗಿದೆ. ಯಾರು ಹೊಣೆ? ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಯಾರು? ವಿಧಾನಸೌಧದ ಮುಂದೆ ಸರ್ಕಾರ ಕಾರ್ಯಕ್ರಮ ಮಾಡಿತ್ತು. ಅಲ್ಲಿ ಯಾವುದೇ ಸಾವು ನೋವಿನಂತಹ ಘಟನೆಗಳಾಗಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾತ್ರ ದುರಂತ ನಡೆದಿರೋದು. ರಾಯಲ್ ಚಾಲೆಂಜರ್ಸ್ ಟಿಕೆಟ್ ಹಂಚಿಕೆ ಮಾಡುತ್ತದೆ. ಹಾಗಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವರೇ ಇದಕ್ಕೆ ಹೊಣೆ. ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಯಾರು? ಆರ್ಸಿಬಿ ವ್ಯವಸ್ಥೆ ಮಾಡುತ್ತದೆ. ಕೆಎಫ್ಸಿಎ ಸಹಯೋಗ ನೀಡುತ್ತದೆ. ಆರ್ಸಿಬಿ ಆಟಗಾರರು ರಾಜ್ಯ ದೇಶ ಕಾಡ್ತಿಲ್ಲ. ರಾಜ್ಯ ಸರ್ಕಾರ ಗೌರವಿಸುವ ಅಗತ್ಯವಿರಲಿಲ್ಲ. 2 ಕಡೆ ಸಮಾರಂಭ ಮಾಡಿದ್ದೇ ದುರಂತಕ್ಕೆ ಕಾರಣ. ಎಲ್ಲೆಲ್ಲಿ ಆಂಬ್ಯುಲೆನ್ಸ್ ಇತ್ತು, ಎಷ್ಟು ಭದ್ರತೆ ಇತ್ತು ಗೊತ್ತಿಲ್ಲ. ಇದನ್ನೆಲ್ಲ ಸರ್ಕಾರವೇ ಸಾಕ್ಷಿ ಸಮೇತ ಸ್ಪಷ್ಟಪಡಿಸಬೇಕು. ಹಲವು ಜನರಿಂದ ಹೈಕೋರ್ಟ್ಗೆ ಮನವಿ ಬಂದಿದೆ. ಪ್ರಕರಣವನ್ನ ಹೈಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. ಸರ್ಕಾರ ತನಿಖೆಯ ಪ್ರಗತಿ ಎಷ್ಟಾಗಿದೆ ವರದಿ ಕೊಡಲಿ. ಜೂನ್ 10 ಮಂಗಳವಾರ ಮತ್ತೆ ವಿಚಾರಣೆ ನಡೆಯಲಿದೆ. ಇದಿಷ್ಟು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆದ ವಾದ ಪ್ರತಿವಾದ. ಯಾವುದೇ ಇಲ್ಲೊಂದು ಅಪರಾಧಿಕ ಪ್ರಕರಣ ನಡೆದಿಲ್ಲ, ಇದೊಂದು ಆಕಸ್ಮಿಕ ಅನ್ನುವ ರೀತಿ ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದು ನಮ್ಮ ಅನಿಸಿಕೆ. ಒಂದು ಖಾಸಗಿ ಪಂದ್ಯವನ್ನ ಇವರು ಅಭಿನಂದಿಸಲಿಕ್ಕೆ, ಇದು ಯಾವುದೋ ರಾಜ್ಯದ ಒಂದು ಪಂದ್ಯವಲ್ಲ, ಅಥವಾ ಯಾವುದೇ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಪಂದ್ಯ ಅಲ್ಲ, ಅಥವಾ ಯಾವುದೋ ಒಲಿಂಪಿಕ್ಸೋ, ಏಷ್ಯನ್ ಗೇಮ್ಸೋ ಅಥವಾ ಕಾಮನ್ವೆಲ್ತ್ ಪಂದ್ಯನೋ ಖಂಡಿತ ಅಲ್ವೇ ಅಲ್ಲ. ಈ ಒಂದು ಬೃಹತ್ ಗಾತ್ರದಲ್ಲಿ ಇವರು ಮಾಡಲಿಕ್ಕೆ ಇವರಿಗೆ ಅನುಮತಿ ಇದೆಯಾ? PIL ಹಾಕಿರುವ ಅರ್ಜಿದಾರರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಐಜಿಪಿ, ನಗರ ಪೊಲೀಸ್ ಆಯುಕ್ತರ ಜೊತೆ ಆರ್ಸಿಬಿ ಮಾಲೀಕರು, ಸ್ಟೇಡಿಯಂ ಆಡಳಿತ ಮಂಡಳಿ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಪ್ರಮುಖರನ್ನು ಪ್ರತಿವಾದಿಗಳನ್ನಾಗಿ ಮಾಡಿದ್ದಾರೆ. ಕಾಲ್ತುಳಿತಕ್ಕೆ ಬಲಿಯಾದ 11 ಜನರ ಜೀವ ವಾಪಸ್ ಬರಲ್ಲ. ಆದರೆ ಮೃತಪಟ್ಟ 11 ಜನರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಕಣ್ಣೀರು ಹಾಕುತ್ತಿರುವ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಕಾಲ್ತುಳಿತಕ್ಕೆ ಕಾರಣ ಆದವರಿಗೆ ಶಿಕ್ಷೆ ಆಗಬೇಕು. ಮತ್ತೆಂದು ಎಂಥ ಘಟನೆ ಆಗಬಾರದು. ನೋಡೋಣ ಮಂಗಳವಾರ ಹೈಕೋರ್ಟ್ ಯಾವ ಆದೇಶ ಕೊಡುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.